ನಿನ್ನೆ ಲೋಪ ಆಗಿರುವಂಥದ್ದು ಭದ್ರತೆಯಲ್ಲಿ, ಅದು ಲೋಕಸಭೆಯಲ್ಲಿ, ಸಂಸತ್ತಿನಲ್ಲಿ ಆಗಿರೋದು. ಸೊ ಈ ಸಂದರ್ಭದಲ್ಲಿ ಇವರಿಗೆಲ್ಲ ಇನ್ಸ್ಪೈರ್ ಆಗಿರೋದೇನು? ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ಪ್ರಕರಣ, ಗುಪ್ತಚರ ಇಲಾಖೆಯ ತನಿಖೆಯಲ್ಲಿ ಒಂದಷ್ಟು ಮಾಹಿತಿ ಈಗ ಬಹಿರಂಗವಾಗಿದೆ. ಭಗತ್ ಸಿಂಗ್ ಫ್ಯಾನ್ಸ್ ಕ್ಲಬ್ನ ಸದಸ್ಯ ಆಗಿದ್ದಾನಂತೆ ಈ ಮನೋರಂಜನ್. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಈಗ ಗುಪ್ತಚರ ಇಲಾಖೆ ಕಲೆ ಹಾಕುತ್ತಿದೆ. ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ಪ್ರಕರಣ ಏನಿದೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಗುಪ್ತಚರ ಇಲಾಖೆಯ ತನಿಖೆಯಲ್ಲಿ ಒಂದಷ್ಟು ಮಾಹಿತಿ ಬಹಿರಂಗವಾಗ್ತಾ ಇದೆ. ಈ ತನಿಖೆಯಲ್ಲಿ ಏನ್ ಗೊತ್ತಾಗ್ತಾ ಇದೆ ಅಂತಂದ್ರೆ, ಭಗತ್ ಸಿಂಗ್ ಫ್ಯಾನ್ಸ್ ಕ್ಲಬ್ನ ಸದಸ್ಯ ಆಗಿದ್ದಾನಂತೆ ಮನೋರಂಜನ್. ಫೇಸ್ಬುಕ್ನಲ್ಲಿರೋ ಅಂದ್ರೆ ತುಂಬಾ ಈ ರೀತಿಯಾಗಿ ಫ್ಯಾನ್ಸ್ ಕ್ಲಬ್ಗಳು ಇರ್ತಾವ್ರಿ, ಎಲ್ಲ ಫ್ಯಾನ್ಸ್ ಕ್ಲಬ್ಸ್ಗಳು ಇರ್ತವೆ. ಅದಕ್ಕೆ ಸದಸ್ಯರಾದ ಮಾತ್ರಕ್ಕೇನೆ ಹಿಂಗೆ ಮಾಡಬೇಕು ಅಂತಲ್ಲ. ಭಗತ್ ಸಿಂಗ್ ಯಾವುದಕ್ಕೆ ನಮಗೆ ಇನ್ಸ್ಪೈರ್? ಭಗತ್ ಸಿಂಗ್ ಕ್ರಾಂತಿಕಾರಿ, ಆದರೆ ಯಾರ ವಿರುದ್ಧ? ಈ ದೇಶದ ವಿರುದ್ಧವಾಗಿ, ಬ್ರಿಟಿಷರ ವಿರುದ್ಧವಾಗಿ ನಡೆಸಿದಂಥ ಕ್ರಾಂತಿಕಾರಿ, ಹೋರಾಟಗಾರ. ಆದರೆ ಇಲ್ಲಿ ನಮ್ಮ ದೇಶದಲ್ಲೇನೆ, ನಮ್ಮ ದೇಶದ ದೇಗುಲ, ಸಂವಿಧಾನದ ದೇಗುಲ ಅಂತ ಕರೆಯುವಂಥ ಸಂಸತ್ತನ್ನು ನೀವು ಹೋಗಿ ಈ ರೀತಿಯಾಗಿ ಅಲ್ಲಿ ಒಂಥರ ಜೋಕ್ ಥರ ಮಾಡಿಡ್ತೀರಾ ಅಂತಂದರೆ ನಿಮಗೆ ಯಾವ ನೈತಿಕತೆ ಇದೆ ಅಲ್ಲಿ? ಈ ರೀತಿಯಾಗಿ ಈ ಮಾನಸಿಕತೆಯನ್ನು ಮೊದಲು ಬಿಡಬೇಕಾಗಿದೆ. ಈ ಮಾನಸಿಕತೆಯೇ ನಮ್ಮನ್ನು ಹಾಳು ಮಾಡುತ್ತಾ ಇರೋದು. ನಮ್ಮ ದೇಶದ ಆಂತರಿಕವಾಗಿರುವಂತಹ ಈ ಭದ್ರತೆಯ ಲೋಪಗಳು ಬೇರೆ ಯಾರೂ ಬೇಕಾಗಿಲ್ಲ. ಇಲ್ಲಿಯವರೇ ಮಾಡುವಂಥ ಇಂಥ ಕಚಡ ಕೆಲಸಗಳಿಂದಾಗಿ ಈ ದೇಶಕ್ಕೆ ಆವಾಗ ಕಾಣಿಸಿಕೊಳ್ಳುತ್ತೆ. ಏನು ಮಾಡೋಕ್ಕಾಗೋದಿಲ್ಲ. ಈಗ ಸದ್ಯಕ್ಕೆ ಅವನು ಭಗತ್ ಸಿಂಗ್ ಫ್ಯಾನ್ಸ್ ಕ್ಲಬ್ನ ಸದಸ್ಯ ಆಗಿದ್ದಂತೆ. ಅವನೇ ಏನು ಅದ್ರ ಓನರು ಅಲ್ವಲ್ಲ, ಸದಸ್ಯ ಮಾತ್ರ ಆಗಿದ್ದಾನೆ. ಅಂದರೆ ಆ ರೀತಿಯಾಗಿ ಅವನಿಗೆ ಇನ್ಸ್ಪೈರ್ ಮಾಡಿದಂಥವ್ರು ಯಾರು? ಅವನಿಗೆ ಗೈಡ್ ಮಾಡಿದಂಥವ್ರು ಯಾರು? ಈ 6 ಜನ ಸೇರಿಕೊಂಡೆ ಈ ರೀತಿಯಾಗಿ ಮಾಡಿದ್ದ, ಅಥವಾ ಇನ್ಯಾರಾದರೂ ಇದಕ್ಕೊಂದು ಗ್ರೂಪ್ ಥರ ಏನಾದರೂ ಇದೆಯಾ? ಅವೆಲ್ಲವೂ ಕೂಡ ಈಗ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ ಮಾಹಿತಿಯನ್ನು. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನೊಂದಿಗೆ ಈಗ ಸಂಪರ್ಕದಲ್ಲಿದ್ದಾರೆ. ಮುರಳಿ, ಒಂದು ಫೇಸ್ಬುಕ್ ಅಕೌಂಟಲ್ಲಿ ಒಂದು ಫ್ಯಾನ್ಸ್ ಕ್ಲಬ್ನ ಸದಸ್ಯ ಆಗಿದ್ದಾನೆ ಅನ್ನೋ ಮಾತ್ರಕ್ಕೆ ಅದರಿಂದನೇ ಆಗಿದೆ ಅನ್ನುವಂಥದ್ದಕ್ಕಿಂತಲೂ ಹೆಚ್ಚಾಗಿ ಇವನಿಗೆ ಯಾರಾದರೂ ಬೇರೆದವರು ಗೈಡ್ ಮಾಡಿರಬೇಕು, ಇನ್ಯಾರಾದರೂ ಇನ್ಸ್ಪೈರ್ ಆಗಿರಬೇಕು, ಅವನಿಗೇನಾದರೂ ಮೋಟಿವ್ ಮಾಡಿರಬೇಕು ಅಂತ ಅನಿಸ್ತಾ ಇದೆ ಅಲ್ವಾ ಮುರಳಿ? ಖಂಡಿತ ಅರುಣ್, ಯಾಕಂದ್ರೆ ಪ್ರಮುಖವಾಗಿ ಈತನೇ ಸಂಪೂರ್ಣವಾಗಿ ಅದರ ಜವಾಬ್ದಾರಿನ ಹೊತ್ಕೊಂಡಿರ್ಲಿಲ್ಲ. ಕೇವಲ ಆತ ಒಬ್ಬ ಸದಸ್ಯನಾಗಿದ್ದ. ಜೊತೆಗೆ ನಿನ್ನೆ ಸಿಕ್ಕಿರುವಂತ ಇನ್ನುಳಿದ 6 ಜನ ಆರೋಪಿಗಳೇನಿದ್ದಾರೆ, ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ 6 ಜನ ಆರೋಪಿಗಳು, ಅವರೆಲ್ಲರೂ ಕೂಡ ಇದೇ ರೀತಿಯಲ್ಲಿ ಅದೇ ಗುಂಪಿನಲ್ಲಿ ಒಂದು ನನ್ನ ಗ್ರೂಪ್ ಏನಿತ್ತು, ಈ ಗ್ರೂಪ್ ನ ಒಳಗಡೆನೆ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಸದ್ಯಕ್ಕೆ ತನಿಖೆಯನ್ನ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಇವೆಲ್ಲ ಮಾಹಿತಿಗಳು ಕೂಡ ಬಹಿರಂಗ ಆಗ್ತಾ ಇದಾವೆ. ಜೊತೆಗೆ ಆತನ ಇಂಟೆನ್ಷನ್ ಏನು, ಇದುವರೆಗೂ ಕೂಡ ಮೋಟಿವ್ ಬಗ್ಗೆ ಎಲ್ಲೂ ಕೂಡ ಅಧಿಕೃತವಾಗಿ ಹೊರಗಡೆ ಬಂದಿಲ್ಲ. ಅಂದ್ರೆ ಆತ ಏನು ಸಂಸತ್ನ ಒಳಗಡೆ ಹೋಗ್ತಾರೆ, ಸಂಸತ್ನ ಒಳಗಡೆ ಹೋಗಿ ಅಲ್ಲಿ ಏನು ಸ್ಮೋಕ್ ಬಾಂಬ್ ಏನಿತ್ತು, ಸ್ಮೋಕ್ ಬಾಂಬ್ ನ ಸಿಡಿಸುವ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಅದಾದ ನಂತರ ಅಲ್ಲೊಂದು ಘೋಷಣೆಗಳನ್ನ, ಸರ್ವಾಧಿಕಾರಿತನ ನಿಲ್ಲಬೇಕು ಅನ್ನೋ ರೀತಿಯಲ್ಲಿ ಒಂದಷ್ಟು ಘೋಷಣೆಗಳನ್ನ ಮಾಡ್ತಾರೆ. ಅದನ್ನ ಹೊರತುಪಡಿಸಿ ಇನ್ವೆಸ್ಟಿಗೇಷನ್ ನ ಆಂಗಲ್ ಏನಿತ್ತು, ಇನ್ವೆಸ್ಟಿಗೇಷನ್ ಆಂಗಲ್ ಇದುವರೆಗೂ ಕೂಡ ಮಾಹಿತಿಗಳು ಕೂಡ ಬಹಿರಂಗ ಆಗ್ತಾರೆ. ಆದ್ರೆ ಆತನ ಪೂರ್ವಾಪರ, ಆತ ಯಾವ್ದಾದ ಪುಸ್ತಕಗಳಿಗೆ ಇನ್ಸ್ಪೈರ್ ಆಗಿದ್ದ, ಜೊತೆಗೆ ಆತ ಯಾರ ಜೊತೆಯಲ್ಲಿ ಒಡನಾಡತ್ವನ್ನ ಇಟ್ಕೊಂಡಿದ್ದ, ಜೊತೆಗೆ ಆತನ ಹಿನ್ನೆಲೆಗಳೇನು, ಜೊತೆಗೆ ಇವರೇ ಬೇರೆ ಬೇರೆ ಆರೋಪಗಳು. ಈತ ಮೈಸೂರಿನವರು, ಮನೋರಂಜನ್ ಅನ್ನೋ ವ್ಯಕ್ತಿ ಏನಿದ್ದಾನೆ ಆತ ಮೈಸೂರಿನವನು, ಜೊತೆಗೆ ಆತ ಉತ್ತರ ಪ್ರದೇಶದವರು, ಪಶ್ಚಿಮ ಬಂಗಾಳದವರು, ಇವ್ರ ಜೊತೆ ಎಲ್ಲ ಕೂಡ ಸಂಪರ್ಕ ಇತ್ತು. ಅಂದ್ರೆ ಅವರ ಸದಸ್ಯತ್ವ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಎಲ್ಲ ಕೂಡ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಾ ಇದಾರೆ. ಅದೇ ರೀತಿಯಲ್ಲಿ ಸಾಗರ್ ಶರ್ಮಾ ಅಂತ ಏನಿದ್ದ, ಸಾಗರ್ ಶರ್ಮಾ ಕೂಡ ಲಕ್ನೋದ ವ್ಯಕ್ತಿ ಅನ್ನೋದ್ರ ಬಗ್ಗೆ ಗೊತ್ತಾಗಿದೆ. ಆತ ಮತ್ತೆ ಏನು ಮನೋರಂಜನ್ ಇಬ್ಬರ ಏನು ಫ್ರೆಂಡ್ಶಿಪ್ ಯಾವ ರೀತಿ ಬೆಳೆತಿದ್ದಲ್ಲ ಅದ್ರ ಬಗ್ಗೆ ಮಾಹಿತಿನ ಕಲೆ ಹಾಕ್ಬೇಕಾದ್ರೆ, ಈ ಭಗತ್ ಸಿಂಗ್ ನ ಏನು ಫ್ಯಾನ್ಸ್ ಕ್ಲಬ್ ಏನಿತ್ತು, ಫ್ಯಾನ್ಸ್ ಕ್ಲಬ್ ನ ಸದಸ್ಯರು ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಗೊತ್ತಾಗ್ತಾರಂಥದ್ದು. ಅಂದ್ರೆ ಇವರು ಒಂದಷ್ಟು ವಿಚಾರಗಳಿಂದ ಇನ್ಸ್ಪೈರ್ ಆಗಿದ್ರು. ಆ ಒಂದಷ್ಟು ವಿಚಾರಗಳನ್ನ ಮತ್ತು ಒಂದಷ್ಟು ಏನು ವಿಚಾರಗಳೇನಿತ್ತು ಅದನ್ನ ಜಾರಿಗೆ ತರಬೇಕು ಅನ್ನೋ ಉದ್ದೇಶಗಳಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಈಗ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಜೊತೆಗೆ
ಭಗತ್ ಸಿಂಗ್ ಈ ಹಿಂದೆ ನಡೆದಂತ ಕ್ರಾಂತಿಕಾರಿ ಬೆಳವಣಿಗೆಗಳಿತ್ತು, ಆ ಕ್ರಾಂತಿಕಾರಿ ಬೆಳವಣಿಗೆಗಳನ್ನ ಇವರು ಕೂಡ ಫಾಲೋ ಮಾಡ್ತಾ ಇದ್ರ ಅನ್ನೋದ್ರ ಬಗ್ಗೆನೂ ಕೂಡ ಒಂದಷ್ಟು ಅನುಮಾನಗಳಿರುವಂತದ್ದು. ಜೊತೆಗೆ ಅರುಣ್, ನೀವು ಹೇಳ್ತಾ ಇದ್ರಿ ಇವರೊಬ್ರೇ ಏನಂದ್ರೆ ಇವರು ಕ್ಲಬ್ ನ ಸದಸ್ಯರಾಗಿರ್ತಾರೆ, ಇವರಿಂದನೇ ಸಂಪೂರ್ಣವಾಗಿ ಆಗಿದೆ ಅಂತ ಹೇಳಿ ಕೂಡ ಹೇಳಲಿಕ್ಕೆ ಆಗ್ತಲ್ಲ. ಇವರನ್ನ ಇನ್ಸ್ಪೈರ್ ಅನ್ನ ಮಾಡಿದಂತವ್ರು, ಇವ್ರಿಗೆ ಒಂದಷ್ಟು ಚಿಂತನೆಗಳನ್ನ ತಲೆಗೆ ತುಂಬಿದಂತವ್ರು ಇವ್ರು ಯಾರಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಪತ್ತೆ ಹಚ್ಚಬೇಕಾದಂಥದ್ದು. ಅದೆಲ್ಲ ಮುಂದಿನ ಹಂತಗಳಲ್ಲಿ ತನಿಖೆಯಲ್ಲಿ ಬಹಿರಂಗ ಆಗ್ಬೇಕಾದಂಥದ್ದು ಅರುಣ್. ಓಕೆ ಮುರಳೀಧರ್, ಆದ್ರೆ ಇದಕ್ಕೊಬ್ಬರು ಯಾರಾದರೂ ಲೀಡರ್ ಅನ್ನುವಂಥದ್ದು ಬಂದೇ ಬರುತ್ತೆ ಮುರಳಿ. ಇಲ್ಲದೆ ಇದ್ರೆ ಈ ರೀತಿಯಾಗಿ ಕಲರ್ ಅನ್ನ ತೆಗೆದುಕೊಂಡು ಹೋಗ್ಬೇಕು, ಇದನ್ನೇ ಮಾಡಬೇಕು, ಆಚೆ ಇಬ್ರು ಇರಬೇಕು, ಒಳಗಡೆಗೆ ಇಬ್ರು ಹೋಗ್ಬೇಕು, ಈ ತರ ಪ್ಲಾನು ತುಂಬಾ ಬ್ರಿಲಿಯಂಟ್ಲಿ ಮಾಡ್ಕೊಂಡಂಗೆ ಇದೆ ಇದು ಪ್ಲಾನು. ಆಮೇಲೆ ಇವ್ರ ಕನೆಕ್ಟಿವಿಟಿ ಆಗಿದ್ದು ಹೇಗೆ ಮುರಳಿ? ಅಲ್ಲಿ ಲಖನೌ ಅಲ್ಲಿರುವಂಥವ್ರು, ಹರಿಯಾಣದಲ್ಲಿರುವಂಥವ್ರು, ಮಹಾರಾಷ್ಟ್ರದಲ್ಲಿರುವಂಥವ್ರು, ಕರ್ನಾಟಕದ ಇಲ್ಲಿರುವಂಥವ್ರಿಗೆ ಹೇಗೆ ಲಿಂಕ್ ಆಗಿದ್ದು? ಸೋಷಿಯಲ್ ಮೀಡಿಯಾನ ಅಥವಾ ಅದನ್ನು ಹೊರತುಪಡಿಸಿ ಇವ್ರು ಏನಾದರೂ ಮೀಟ್ ಮಾಡಿರುವಂಥದ್ದು ಏನಾದರೂ ಸಿಗ್ತಾ ಇದೆಯಾ ಮಾಹಿತಿ ಆ ವಿಚಾರದಲ್ಲಿ? ಅರುಣ್, ತನಿಖೆಯ ಪ್ರಾಥಮಿಕ ಹಂತದ ಮಾಹಿತಿಗಳ ಪ್ರಕಾರ ಕಳೆದ 3 ತಿಂಗಳ ಹಿಂದಿಂದನೂ ಕೂಡ ನಿರಂತರವಾಗಿ ಒಂದಷ್ಟು ಚರ್ಚೆಗಳು ಮತ್ತು ನಿರಂತರವಾಗಿ ಸಭೆಗಳನ್ನ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಇರುವಂತದ್ದು. ಯಾಕಂದ್ರೆ ಚಳಿಗಾಲದ ಅಧಿವೇಶನ ಬರ್ತಾ ಇದೆ, ಅಧಿವೇಶನದಲ್ಲಿ ತಾವು ಅಂದ್ಕೊಂಡಿದ್ನ ಎಕ್ಸಿಕ್ಯೂಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಪ್ಲಾನ್ಗಳು ನಡೀತಾ ಇತ್ತು. ಮತ್ತು ದೆಹಲಿಯ ಪಕ್ಕದಲ್ಲಿರುವಂತ ಗುರುಗ್ರಾಮ ಏನಿದೆ, ಗುರುಗ್ರಾಮದಲ್ಲಿ ಕಳೆದ 4 ದಿನಗಳ ಹಿಂದೆ ಅಂದ್ರೆ ಡಿಸೆಂಬರ್ 9, 10ನೇ ಆಸುಪಾಸಿನ ಆ ದಿನಾಂಕದೊಂದು ಬಂದು ಉಳಿದುಕೊಂಡಿದ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಸಿಗ್ತಾರಂತದ್ದು. ವಿಶಾಲ್ ಆಲಿಯಾಸ್ ವಿಕ್ಕಿ ಶರ್ಮಾ ಅಂತ ಏನಿದೆ, ವಿಕ್ಕಿ ಶರ್ಮಾ ಅವ್ರಿಗೆಲ್ಲರಿಗೂ ಕೂಡ ಒಂದಷ್ಟು ಜಾಗವನ್ನ ಕೊಟ್ಟಿದ್ದ, ಇದೆಲ್ಲದ್ರ ಬಗ್ಗೆನೂ ಕೂಡ ಒಂದಷ್ಟು ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದಾವೆ. ಯಾಕಂದ್ರೆ ಅರುಣ್, ಇವರೆಲ್ಲರೂ ಕೂಡ ಸರಿಸುಮಾರು ಆಸುಪಾಸು 25, 27, 30, 35 ವರ್ಷ ಈ ರೀತಿಯ ಆಸುಪಾಸಿನ ಹುಡುಗರಾಗಿರುವಂತದ್ದು. ಆದ್ರೆ ಇವ್ರಿಗೆ ಈ ರೀತಿಯ ಚಿಂತನೆಗಳು ಬರ್ಲಿಕ್ಕೆ, ಜೊತೆಗೆ ಈ ರೀತಿಯಲ್ಲಿಯೇ ಸಂಸತ್ನ ಮೇಲೆ ದಾಳಿಯನ್ನ ಮಾಡ್ಬೇಕು, ಸ್ಮೋಕ್ ಬಾಂಬ್ನ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಚಿಂತನೆಗಳು ಯಾವ ಮೂಲಕ ಬಂತು, ಅದಕ್ಕೆ ಪ್ರೇರಣೆಯನ್ನ ಮಾಡಿದಂತವ್ರು ಯಾರು, ಇದ್ರ ಬಗ್ಗೆ ಮಾಹಿತಿಗಳನ್ನ ಕೊಟ್ಟಂತವ್ರು ಯಾರು, ಇದೆಲ್ಲದ್ರ ಬಗ್ಗೆನೂ ಕೂಡ ತಿಳ್ಕೊಳ್ಳೋ ಒಂದು ಪ್ರಯತ್ನಗಳಾಗ್ತಾ ಇರೋಂಥದ್ದು. ಯಾಕಂದ್ರೆ ಮನೋರಂಜನ್ ಇದೇ ಮೊದಲ ಬಾರಿಗೆ ಸಂಸತ್ನ ಒಳಗಡೆ ಹೋಗಿ ಅಧಿವೇಶನವನ್ನು ವೀಕ್ಷಣೆ ಮಾಡಿರೋಂಥದ್ದಲ್ಲ. ಕಳೆದ ಸುಮಾರು ಬಾರಿಯಲ್ಲಿ ಈ ರೀತಿಯಲ್ಲಿ ಅಧಿವೇಶನಕ್ಕೆ ಹೋಗಿದ್ದ, ಅದನ್ನೆಲ್ಲ ಕೂಡ ನೋಡಿದ್ದ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಯಾಕಂದ್ರೆ ಮನೋರಂಜನ್ ಈ ರೀತಿಯಲ್ಲಿ ಪದೇ ಪದೇ ಅಧಿವೇಶನದ ಒಳಗಡೆ ಹೋಗುವಂಥದ್ದು, ಅಧಿವೇಶನ ನಡೆಯುವಂಥದ್ದನ್ನ ನೋಡುವಂಥದ್ದು, ಅದಾದ ನಂತರ ಯಾವ ರೀತಿಯಲ್ಲಿ ಸೆಕ್ಯೂರಿಟಿ ಇರ್ತಿತ್ತು, ಯಾಕಂದ್ರೆ ಮೊದಲನೇ ಹಂತ, 2ನೇ ಹಂತ ಮತ್ತು 3ನೇ ಹಂತ, ಜೊತೆಗೆ ಒಳಗಡೆ ಹೋದ ನಂತರ ಕೇವಲ 45 ನಿಮಿಷಗಳ ಕಾಲ ಮಾತ್ರ ವೀಕ್ಷಕರ ಗ್ಯಾಲರಿಯಲ್ಲಿ ಕೂರ್ಲಿಕ್ಕೆ ಅವಕಾಶ. ಆದ್ರೆ ಇವರು 2 ಗಂಟೆಗಳ ಕಾಲ ಕೂತಿದ್ರು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಗಳು ಸಿಗ್ತಾ ಇದಾವೆ. ಅಲ್ಲಿ ಯಾರನ್ನ ಡೈವರ್ಟ್ ಮಾಡಿದ್ರು, 2 ಗಂಟೆಗಳ ಕಾಲ ಕೂತ್ಕೊಳ್ಳೋದಕ್ಕೆ ಅವಕಾಶ ಯಾವ ರೀತಿ ಸಿಕ್ತು, ಇದೆಲ್ಲದ್ರ ಬಗ್ಗೆನೂ ಕೂಡ ಕೂಲಂಕುಷವಾಗಿ ತನಿಖೆನ ಮಾಡ್ಬೇಕಾರಂತದ್ದು. ಅಂದ್ರೆ ಭದ್ರತಾ ಸಿಬ್ಬಂದಿ ಏನಾದ್ರೆ, ಭದ್ರತಾ ಸಿಬ್ಬಂದಿ ಏನಾದ್ರು ಇನ್ವಾಲ್ವ್ಮೆಂಟ್ ಇದೆಯಾ, ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದಂತದ್ದು, ಮತ್ತು ತನಿಖೆಯಲ್ಲಿ ಪ್ರಮುಖವಾಗಿ ಅಂಶ ಬಯಲಾಗಬೇಕಾದಂತದ್ದು ಯಾರು ಒಳಗಡೆ ಬಿಟ್ರು, ಮತ್ತು 45 ನಿಮಿಷ ಆದ ನಂತರ 2 ಗಂಟೆಗಳ ಕಾಲ ಅವ್ರನ್ನ ಕೂರ್ಲಿಕ್ಕೆ ಅವಕಾಶವನ್ನ ಯಾರು ಮಾಡ್ಕೊಟ್ರು, ಇದೆಲ್ಲದ್ರ ಬಗ್ಗೆ. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.